ಕೆಲಸ ಮಾಡ್ತಿದ್ದು ಅರ್ಧದಲ್ಲೇ ಬಿಟ್ಟು ಇವಾಗ ನಾವು ಹಂಗೆ ಟೀ ಕುಡ್ಕೊಂಡು ಬರೋಣ ಅಂತ ತಿವಿತವ್ರ ಹಾಕೊಂಡ್ಕೊಳ್ಳಿ. ವಿಡಿಯೋ ಮಾಡ್ಬಿಟ್ರೆ ಝೂಮ್ ಹಾಕ್ಬಿಟ್ಟು ಎಲ್ಲೆಲ್ಲಿಂದ ಎಲ್ಲೆಲ್ಗೋ ಝೂಮ್ ಹಾಕೋದಲ್ಲ. ಇದ್ರಜ್ಜಿ ಇದ್ ನಾಕೊಳ್ಳೋದೇ ಬೇಡ ಗುರು, ಜೋಬಲ್ಲಿ ಇಟ್ಕೊಂಡು ಸಾಕು. ನಾವು ಊಟ ಮಾಡಕ್ ಬಂದಿಲ್ಲ, ಗೃಹಪ್ರವೇಶಕ್ಕೆ ಬಂದಿರೋದು. ನೀವು ತಿನ್ನಕ್ ಬಂದಿದ್ದೀರಾ? ಒಂದು ಫನ್ನಿ ಇನ್ಸಿಡೆಂಟ್ ನಡೀತು. ಹೆಂಗೆ ಅಂದ್ರೆ ಅದು ಆಫ್ ಮಾಡಿ ಹೇಳ್ತೀನಿ. 2 ತಿಂಗಳಾದ್ಮೇಲೆ ಗೇಮಿಂಗ್ ರೂಮ್ ಇದು ಎಲ್ಲ ಕಡೆ ನೋಡ್ಕೊಂಡು ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಈ ತರ ವ್ಲಾಗ್ ನ ಇಡೀ ಲೈಫಲ್ಲೇ ನಾನೇ ಯಾವತ್ತು ಸ್ಟಾರ್ಟ್ ಮಾಡಿಲ್ಲ. ಇವತ್ತು ನಾನು ಇಲ್ಲಿದ್ದೀನಿ. ನಾನು ಕ್ಯಾಮ್ರಾ ಹಿಡ್ಕೊಳ್ದರೆ ನನಗೆ ಯಾರೋ ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡಿದ್ದಾರೆ. ಅಲ್ಲುಡ್ತಾ ಇದ್ದೀನಿ ಬೆಳಗ್ಗೆ ತೋಟದಲ್ಲಿ ಓಡಾಡ್ಕೊಂಡು ಫ್ರೀಯಾಗಿ ಓಪನ್ ಆಗಿ ಎಲ್ಲ ಥರದ ಸೌಂಡ್ಗಳು. ಇಲ್ಲಿ ಯಾವುದೋ ಪಕ್ಷಿ ಇದೆ, ಅಲ್ಲೇನೋ ನದಿ ಕೂಗ್ತಾ ಇದೆ. ಹಾಂ ಕೇಳಿಸ್ತು ವ್ಲಾಗಲ್ಲಿ ಕೇಳಿಸ್ತು, ಸಮಾಧಾನ. ಏನಿವೆ ವೆಲ್ಕಮ್ ಟು ಇವತ್ತಿನ ವ್ಲಾಗ್. ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ತೋಟದ ಮನೆಯಿಂದ. ಕ್ಲೀನಾಗಿ ಒಂದಿಷ್ಟು ಫ್ರೆಶ್ ಅಪ್ ಎಲ್ಲ ಆಗಿ ನಾನು ನಿಮ್ಗೆ ಸಿಗ್ತೀನಿ ಸ್ವಲ್ಪ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಸಖತ್ತಾಗಿ ಬಂದಿತ್ತಲ್ವ ಆ ಕ್ಲಿಪ್ಪು, ನನಗೆ ಖುಷಿ ಆಯಿತು. ಅದು ಗೊತ್ತಿಲ್ಲ, ಬಿಗ್ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ನಾನು ಎಡಿಟಿಂಗ್ ಮಾಡ್ಬೇಕಾದ್ರೆ ಹೆಂಗೆ ಕಾಣುತ್ತೆ ಅಂತ. ಬಟ್ ಆಡಿಯೋ ಕ್ವಾಲಿಟಿ ಮಾತ್ರ ಮಸ್ತಾಗಿತ್ತು ಗುರು. ಆ್ಯಂಡ್ ಈಗ ನಾವು ಸದ್ಯಕ್ಕೆ ಬೆಳಗ್ಗೆ ಎದ್ದು ಕೂತ್ಕೊಂಡು ಒಂದು ರೌಂಡ್ಸ್ ಹಾಕೊಂಬರೋಣ ಅಂತ ಹೋದೆ ತೋಟದೊಳಕ್ಕೆ. ಬಟ್ ರೌಂಡ್ಸ್ ಅಂತ ಹಾಕೋಕ್ಕಾಗಲಿಲ್ಲ, ಯಾಕೆ ಅಂದರೆ ಮಣ್ಣೆಲ್ಲ ಫುಲ್ ಹತ್ಕೋತಾ ಇದೆ. ಇವಾಗ ಚಪ್ಪಲಿ ಎಲ್ಲ ತೊಳೆದಿದ್ದೀನಿ, ಅಷ್ಟು ಮಣ್ಣು ಹತ್ಕೋತಾ ಇದೆ ಕಾಲಿಗೆಲ್ಲ. ಸಿಕ್ಕಾಬಿಟ್ಟೆ ಮಳೆ ಬಂದಿದೆ ಆ್ಯಂಡ್ ಅಂಟು ಮಣ್ಣು. ಸೊ ಹಾಗಾಗಿ ಒಳಗಡೆ ರೌಂಡ್ಸ್ ಹಾಕೋಕ್ಕಾಗಲ್ಲ. ನೋಡೋಣ, ಬೈ ಚಾನ್ಸ್ ಏನಾದ್ರು ಇವತ್ತು ಮಳೆ ಬಿಸಿಲು ಚೆನ್ನಾಗಿ ಹೊಡೆದ್ರೆ ಸಾಯಂಕಾಲದ ಹೊತ್ತಿಗೆ ಏನಾದ್ರು ಹೊರಗಡೆ ಕುಕ್ ಮಾಡ್ಕೊಬೋದು. ಒಂದು ಲೆವೆಲ್ಗೆ ಮಣ್ಣು ಅಂಟಿದಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇಲ್ಲಿ ಕಾಯಿಗಳಿದ್ದಾವೆ, ಸೊ ಕಾಯಿಗಳನ್ನೆಲ್ಲ ಒತ್ತಾಕ್ಬೇಕೀಗ ನಾನು. ನಮ್ಮ ಲೋಕೇಶ್ ಬ್ರೋ ನೋಡ್ರಿ ಇಲ್ಲಿ ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಗೈಸ್, ನಡೀತಾ ಇದೆ ಆರಾಮಾಗಿ. ನಮ್ಮ ತೋಟನೇ ತೋರಿಸಿಲ್ಲ ಅಲ್ವಾ, ಬನ್ನಿ ತೋರಿಸ್ತೀನಿ ನಿಮಗೆ. ನಾವು ಪ್ರತಿ ಸರಿನೂ ಇಲ್ಲಿ ಬಂದರೆ ಇಲ್ಲ ಹಿಂಗೆ ಹೋಗಲ್ಲ, ಇಲ್ಲಿಂದನೇ ತೋರಿಸ್ಬಿಡ್ತೀನಿ ಗೈಸ್. ಯಾಕೆ ಗೊತ್ತಾ, ಪ್ರತಿ ಸರಿ ಬಂದರೆ ಅಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ ರೌಂಡ್ಸ್ ಹಾಕೋದು. ಬಟ್ ಇವತ್ತಾಗಲ್ಲ, ಅಷ್ಟು ನಿಂತಿದೆ ನೋಡಿ ಹಿಂಗೆ. ಆ್ಯಂಡ್ ಅಲ್ಲಿ ಕಾಣ್ತಿದೆಯಲ್ಲ ಅದು ಹಣಬೆ. ಎಷ್ಟು ದೊಡ್ಡದಾಗಿ ಆ ಮರದ ಪಕ್ಕ ಬೆಳ್ಳಿಕ್ಕಿರೋದೇ ಹಣಬೆ. ನನಗೆ ಗೊತ್ತಿಲ್ಲ, ನಮ್ಮ ಲೋಕೇಶ್ ಆಲ್ರೆಡಿ ಮೇಲೆಲ್ಲ ಹೋಗ್ಬಿಟ್ಟು ಸರ್ವೆ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಅಲ್ಲಿಂದ ಅವ್ರು ಕಾಣಿಸ್ಬಿಟ್ಟಿದೆ. ಬ್ರೋ ಆ ವಿಡಿಯೋ ಮಾಡಿದ್ರಲ್ಲ ಅವ್ರು, ಅಲ್ಲಿಂದನೇ ವಿಡಿಯೋ ಮಾಡಿರೋದು. ಬ್ರೋ ಅದು ಹಣಬೆ ಅಲ್ವಾ ಬ್ರೋ, ಅಲ್ಲಿ ಹಂಗಿದೆ ಅಂತ ಹೇಳ್ತಾರೆ. ನಾನು ಅವಾಗಲ್ಲಿ ಹೋಗಿ ನೋಡಿದ್ದು. ಕೆಲಸ ಮಾಡ್ತಿದ್ದು ಅರ್ಧದಲ್ಲೇ ಬಿಟ್ಟು ಇವಾಗ ನಾವು ಹಂಗೆ ಟೀ ಕುಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಯೂಶಲಾಗಿ ಟೀ ಕುಡಿಯಲ್ಲ ಗೈಸ್ ನಾನು ಮನೇಲಿದ್ದರೆ, ನಮ್ಮ ಮನೆಯಲ್ಲೂ ಕುಡಿಯಲ್ಲ. ಬಟ್ ಇಲ್ಲಿ ಏನೆಂದರೆ ಆಚೆ ಬಂದಾಗ ಪ್ಲಸ್ ಯಾರಾದ್ರೂ ಒಬ್ರು ನೆನಪಿಸ್ಬಿಟ್ರೆ ಇಲ್ಲ ಬೇಕು ಅಂತ ಅನಿಸುತ್ತೆ. ಓಕೆನಾ, ಅದಕ್ಕೆ ನೋಡೋಣ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗ್ಬಿಟ್ಟು ಟೀ ಕುಡಿಯೋಲ್ಲ. ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೊರಗಡೆ ಹೋಗೋಲ್ಲ. ಇನ್ನೊಂದು ಹೊರಗಡೆ ಹೋಗೋಕ್ಕೆ ರೀಸನ್ ಏನಂದರೆ 1-2 ಸೋಪು ಗೀಪೆಲ್ಲ ತೊಗೊಬೇಕು. ಸೊ ಹಾಗಾಗಿ ಹೊರಗಡೆನೇ ಹೋಗ್ಬಿಟ್ಟು ಬರ್ತೀವಿ ಮೋಸ್ಟ್ಲಿ. ನೋಡೋಣ ಅಂಗಡಿ ಇದ್ದಲ್ಲಿ ಹೆಂಗಿರುವ ತರಕ್ಕೆ ಹೋಗ್ಬೇಕು. ಇವತ್ತು ಏನಕ್ಕೆ ಅದು ತೊಳಗೆ ಹಾಕಿದ್ರೆ ಇಲ್ಲ, ಇದು ಪ್ರೆಸ್ ಮಾಡಕ್ಕೆ. ಪ್ರೆಸ್ ಮಾಡಕ್ಕ? ಓ ಗೈಸ್ ನೋಡಿ ಸಾಕು ಬಿಡಿ ಗೈಸ್. ಇದು ಒಂದು ಸ್ಟೋರಿನೇ ಇದೆ. ಪುಸು ಅಂತ ಒಂದ್ಸರಿ ಹೊಡೆದು ಹಿಂಗೆ ಹೊಡೆದ್ರೆ ಅದು ಬರ್ತಾ ಇಲ್ಲ, ಹೋಗ್ಬಿಟ್ಟಿದೆ. ಅದಕ್ಕೆ ಮ್ಯಾನ್ಯಲ್ ಆಗಿ ಕೆಳಗಿಂದ ತಿವಿತಾ ಇದ್ದೀರಾ. ನಾನು ಕೇಳಿಲ್ಲ, ಏನೂ ಇಲ್ಲ. ಹುಡುಕ್ಬಿಟ್ಟು ಬ್ರೋ ನಿಮ್ಗೇನೋ ಫ್ರೆಶ್ನರ್ ಬೇಕಾ ಬ್ರೋ, ತಡೀರಿ ಬ್ರೋ ತಿವಿತವ್ರ ಹಾಕೊಂಡ್ಕೊಳ್ಳಿ. ಕೋಲ್ಡ್ ಸ್ಟಾರ್ಟ್ಗೆ ಹಾಕಿದೀವಿ. ನೆನ್ನೆ ಎಲ್ಲ ಇದೇ ಜಾಗದಲ್ಲಿ ನೀರು ಹಾರಿಸ್ಕೊಂಡು ಧ್ವಂಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಅಷ್ಟೊಂದೆಲ್ಲ ನೀರಿಲ್ಲ, ಬಟ್ ಆದ್ರೂ ಇವತ್ತು ಕಾಮಾಗಿ ಬರ್ತಾ ಇದೀವಿ. ನೆನ್ನೆ ಒಂದು ಖುಷಿ ಇತ್ತು ಬಂದಿದ್ದೀವಿ ಅಂತ. ಹೆಂಗು ನೀರು ಹಾರಿಸಿದೀವಿ ಅಂದರೆ ನೆನ್ನೆ ವ್ಲಾಗ್ ನೋಡ್ರಿ ಗೊತ್ತಾಗುತ್ತೆ ಯಾವ ಥರ ಹಾರಿಸಿದೀವಿ ಅಂತ. ಸುತ್ತಮುತ್ತ ಇರೋರು ಭಯ ಬೀಳೋ ಲೆವೆಲ್ಗೆ ಹಾರಿಸಿದ್ವಿ. ಅಂದರೆ ಅವ್ರ ಮೇಲೆ ಏನು ಹಾರಿಸ್ಲಿಲ್ಲ, ಬಟ್ ನಾವು ಬರ್ತಿದ್ದಿದ್ದು ನೋಡಿ ಪಕ್ಕ ಹಾರಿಸ್ತಾನೆ ಅಂತ ಅಂದ್ಕೊಂಡು ಸ್ಲೋ ಮಾಡ್ಕೊಳ್ಳೋರು, ಸ್ಟಾಪ್ ಮಾಡ್ಕೊಳ್ಳೋರು ಆ ಥರ ಹಾರಿಸಿ. ಬಟ್ ಸ್ಲೋ ಮಾಡ್ತಿದ್ವಿ. ಸ್ಲೋ ಏನು ಒಂಚೂರು ಆರ ಥರನೇ ಹೋಗ್ತಾ ಇರಲಿಲ್ಲ. ಯಾರೋ ಜನ ಇದ್ರೆ ಇಲ್ಲದೆ ಇರೋ ಜಾಗದಲ್ಲಿ ಮಾತ್ರ ಹೋಗ್ತಾ ಇದ್ದು. ಹೆಂಗಿದೆ ಬ್ರೋ, ನಿಮ್ಗೇನು ಅನ್ನಿಸ್ತು ಬ್ರೋ? ಪೀಸ್ ಬ್ರೋ ಅಷ್ಟೇ. ಸುತ್ತಮುತ್ತ ಏನು ಒಬ್ರು ಒಂದು ಹಾರನ್ ಇಲ್ಲ ಗೈಸ್, ಒಂದು ಗಾಡಿ ಸೌಂಡ್ ಇಲ್ಲ. ಎಲ್ಲ ಬರೀ ಪಕ್ಷಿಗಳ ಕೂಗಾಟ, ಕಿರ್ಚಾಟ, ನಾಯಿಗಳ ಕಿರ್ಚಾಟ ಬರೀ ಇವೇ ಇರ್ತವೆ. ಅದೇ ಅಡ್ವಾಂಟೇಜು, ಅದೇ ಖುಷಿ. ಹೈವೇನಲ್ಲಿ ಸ್ಟಾಪ್ ಮಾಡಿದ್ವಿ, ಮೇನ್ ರೋಡ್ಗೆ ಬಂದು ಟೀ ಕುಡಿಯೋಣ ಅಂತ ಬಂದಿದ್ದು. ನೋಡಿದ್ರೆ ಜ್ಯೂಸ್ ಕುಡಿತಾ ಇದ್ವಿ. ಜ್ಯೂಸ್ ಕುಡಿತೀರಾ? ನೀವು ಕುಡಿತಾ ಇದ್ದೀರಾ? ಕುಡಿದ್ರಿ ಗೈಸ್ ಪಟ್ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಇವಾಗ ನಾವು ಹೊರಡೋದಕ್ಕೆ. ನೋಡ್ರಿ ಇಲ್ಲಿ ನೆನ್ನೆ ತೊಗೊಂಬಂದಿರೋದು ಕ್ಯಾಂಪ್ ಹಾಕೋಣ, ಟೆಂಟ್ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಟೆಂಟೆಲ್ಲ ತೊಗೊಂಬಂದ್ವಿ ಬೆಂಗಳೂರಿಂದನೇ. ಬಟ್ ಅನ್ಫಾರ್ಚುನೇಟ್ಲಿ ಅದು ಬಿಟ್ಟಾಕಿ ಕ್ಯಾಂಪ್ ಹಾಕೋದೆಲ್ಲ ದೂರದ ಪ್ರಶ್ನೆ. ಕುಕ್ ಮಾಡೋಕ್ಕೂ ಆಗಿಲ್ಲ ನೆನೆ ಹೊರಗಡೆ, ಆ ಲೆವೆಲಿಗೆ ಮಳೆ ಎಲ್ಲ ಕಡೆ. ಆ್ಯಂಡ್ ಇವಾಗ ಒಂಚೂರು ಬಿಸಿಲು ಬರ್ತಾ ಇದೆ ಹಂಗಿದೆ. ಮಳೆ ಅಕಸ್ಮಾತ್ ಬರಲಿಲ್ಲ ಅಂದರೆ ಇವತ್ತು ಸಾಯಂಕಾಲ ಹೊರಗಡೆ ಏನಾದ್ರು ಕುಕ್ ಮಾಡ್ಕೊಬೋದು.
ಮಾಡ್ಕೊಳ್ಳಂತೆ ಸದ್ಯಕ್ಕೆ. ಆಲ್ ಸೆಟ್, ಲೆಟ್ಸ್ ಗೋ. ನಾನು ನೋಡ್ತೀನಿ ಕಡೆ ಬ್ರಾ, ನಮ್ಗೆ ಬೋರ್ ಆಗ್ಬಿಟ್ಟಿದೆ ಓಡ್. ಅದು ಬೇರೆ ಬೇರೆ ಊರೆಲ್ಲ ಸುತ್ತಬಿಟ್ಟು ಓಡಿಸಿಲ್ವಲ್ಲ, ಸೊ ಅದಕ್ಕೋಸ್ಕರ ಎಳಿಯುತ್ತೆ ಓಡಿಸ್ಬೇಕಂತ. ನವಿಲು ಎಲ್ಲಿ ಅಲ್ಲಿ ಹೋಗ್ತಾ ಇದೆ ನೋಡಿ ಗೈಸ್. ನನಗೇನು ಗೊತ್ತಾ ಭಯ, ನಿಮ್ಮಿಂದನೇ ಭಯ ಆಗಿರೋದು. ಅಷ್ಟು ಝೂಮಾಗಿ ತೆಗಿತಾರೆ ಗುರು, ನಮ್ಮ ಕಣ್ಣಿಗೆ ಕಾಣ್ತಿರೋದಿಲ್ಲ ನೋಡ್ರಿ. ಇಲ್ಲಿ ನಂದ್ರಲ್ಲಿ ಹೆಂಗಿತ್ತು ಇದ್ರಲ್ಲಿ ಹೆಂಗೆ ಕಾಣ್ತಾ ಇದೆ ನವಿಲು. ಹಂಗೆ ಬೆಳಗ್ಗೆ ಇನ್ನೊಂದು ವಿಡಿಯೋ ಮಾಡಿದ್ದಾರೆ, ಓಕೆನಾ, ಮರದ ಮೇಲೆ, ತೆಂಗಿನ ಮರದ ಮೇಲೆ ನವಿಲು ಕೂತ್ಕೊಂಡಿತ್ತು ಫುಲ್ ಮೇಲೆ, ಅದನ್ನ ವಿಡಿಯೋ ಮಾಡಿದ್ದಾರೆ. ನಾವು ಕಾಣಿಸೋದಿಲ್ಲ ಯಾರಿಗೂ ಅಂತ ಏನಾದ್ರು ಮಾಡ್ತಿರ್ತೀವಿ ಅನ್ಕೊಳ್ಳಿ, ನಿಮ್ಮಂತ ಬಂದ್ಬಿಟ್ಟು ವಿಡಿಯೋ ಮಾಡ್ಬಿಟ್ರೆ ಝೂಮ್ ಹಾಕ್ಬಿಟ್ಟು ಎಲ್ಲೆಲ್ಲಿಂದ ಎಲ್ಲೆಲ್ಗೋ ಝೂಮ್ ಹಾಕೋದೆಲ್ಲ ಇವಾಗ ಮೊಬೈಲ್ಗಳು ಬಂದಿದ್ದಾವಲ್ಲ, ಅದೇ ಭಯ. ಅಲ್ಲ ಹಂಗೆ ಮಾಡಕ್ ಹೋಗಲ್ಲ, ಬಟ್ ಇಮ್ಯಾಜಿನ್ ಎಲ್ಲೋ ಯಾರೋ ಮಾಡ್ತಿರ್ತಾರೆ ಏನೋ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ, ಅದು ಇಲ್ಲಿಂದ ಝೂಮ್ ಹಾಕ್ಬಿಟ್ಟು ವಿಡಿಯೋ ಎಲ್ಲ ಮಾಡ್ಬಿಟ್ರೆ ಹೆಂಗ್ ಕತೆ ಹೇಳಿ. ಪಾಪ ಪ್ರೈವಸಿನೇ ಇಲ್ಲ. ಅಂದ್ರೆ ತಪ್ಪು ಮಾಡಬಾರದು ಮಾಡಿದಾಗ ತಪ್ಪು, ಅದು ಬೇರೆ, ಓಕೆನಾ. ನಾನು ಹೇಳ್ತಿರೋದು ಪ್ರೈವಸಿ ಇಲ್ಲ ಅಷ್ಟೇ ನಾನು ಹೇಳ್ತಿರೋದು. ಏನಿವೆ ಇವಾಗ ಹೊರಟಿದೀವಿ ನಮ್ಮ ಪಯಣ ಇವತ್ತು ತಿಪ್ಟೂರ್ ಕಡೆಗೆ. ತಿಪ್ಟೂರ್ಗೆ ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಆಫೀಸ್ ಬ್ರೋ ಇದಾರಲ್ಲ, ಅವ್ರ ಮನೆ ಗೃಹ ಪ್ರವೇಶ ಇದೆ. ಇವತ್ತು 100% ಬ್ರೇಕ್ಫಾಸ್ಟ್ ಮಾಡ್ತೀವಿ. ನಾನು ಬೆಂಗಳೂರಿಂದ ಬರ್ಬೇಕಾದ್ರೆ ಮಾಡೋಣ ಅಂತ ಅನ್ಕೊಂಡು ಬಂದು ತಿಂಡಿ ತಿಂದರೆ ಊಟ ಮಾಡಿದೀವಿ ಬಂದ್ಬಿಟ್ಟು ಚಂದ್ರಪಟ್ಟಣದಲ್ಲಿ ನಾವು. ಸೊ ಇವತ್ತು ಆ ಥರ ಮಾಡ್ಕೊಳ್ಳೋದು ಬೇಡ, ತಿಂಡಿ ತಿನ್ನೋಣಂತೆ. ಲೆಟ್ಸ್ ಗೋ. ಸೊ ಗೈಸ್, ಒಂದು ಸ್ಟಾಪ್ ಹಾಕಿ ಊರೊಳಗೆ ಬಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಈಗ ನಾವು ನಮ್ಮ ಪಯಣ ಮುಂದುವರ್ಸೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಲೊಕೇಶನ್ ಫುಲ್ DJ ಮಾಡ್ಕೊಂಡ್ಬಿಟ್ಟವ್ರೆ ಒಳಗಡೆ. ಸಖಿ ಏನಿದೆ ಹಿಂಗೆ ತರ್ಸಿ ಹೇಗೆ. ಯೂಶಲ್ ಆಗಿ ನಾನು ಎಲ್ಲರೂ ಹೋಗ್ಬೇಕಾದ್ರೆ ಕಾರಲ್ಲಿ ಎಲ್ಲರೂ ಒಂದೊಂದು ಪರ್ಫ್ಯೂಮ್ ಬಾಟ್ಲಿ ಇಟ್ಟಿರ್ತಾರೆ, ಓಕೆನಾ, ಸ್ಪೇರು. ಸೊ ಹಂಗೆ ನಾನು ಇಟ್ಟಿದ್ದೆ. ಬ್ರೋ ನೀವೇನಾದ್ರು ಇಟ್ಟಿದ್ರಾ ಅಂತ ಕೇಳಿದೆ. ಬ್ರೋ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ತೆಗೆದ್ರು. ಇದ್ರಜ್ಜಿ ಇದನ್ನ ಹಾಕೊಳ್ಳೋದೇ ಬೇಡ ಗುರು, ಜೋಬಲ್ಲಿ ಇಟ್ಕೊಂಡು ಓಡಾಡಿ ಸಾಕು, ನೀನ್ ಪರ್ಫ್ಯೂಮ್ ಹಾಕೊಂಡು ಓಡಾಡ್ತಾ ಇದೆಯಾ ಅಂತ ಅನ್ಕೋತಾರೆ ಜನ. ಅಷ್ಟು ಸ್ಟ್ರಾಂಗ್ ಇದೆ, ಅಷ್ಟು ಸಖತ್ತು ಹೊಡಿತಾ ಇದೆ ಮೂಗಿಗೆ. ಯಾವ್ದು ಬ್ರೋ ಇದು? ಎಷ್ಟು ಬ್ರೋ ಇದು? ಹೌದಾ? ಈಗ್ಲೂ ಗೈಸ್ ಹೆಂಗ್ ಹೊಡಿತದೆ ಗೊತ್ತಾ ಮೂಗಿಗೆ? ಹೊಡ್ಕೊಂಡಿಲ್ಲ ಇಲ್ಲ. ಕ್ಯಾಪ್ ಕೂಡ ಓಪನ್ ಮಾಡ, ಕ್ಯಾಪ್ ಹಂಗೆ ಇದೆ, ಆದ್ರೂ ಹೆಂಗ್ ಹೊಡಿತದೆ ಗೊತ್ತಾ? ಹಬೀಬಿ ದುಬೈ ಪರ್ಫ್ಯೂಮ್. ಓಕೆ ಗೈಸ್, ನಂಗೊಂಚೂರು ಹಾಕ್ತಿದ್ರು. ಕೈ ನೀರು ಕೊಡಿ. ಎಲ್ಲ ಕಟ್ಟೆಯಲ್ಲಿ ಕೈ ನೀರು ಕೊಟ್ಟರೆ ಹೊರಗಡೆ ಬಂದು ಕೈ ನೀರು ಕೊಡ್ತಾರೆ. ಇಲ್ಲೇ ತಿಂಡಿ ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಆ ಥರ ತಪ್ಪು ಮಾಡೋದು ಬೇಡ, ನೆನೆ ಮಾಡ್ದಂಗೆ ಅಂತ ಸ್ಟಾಪ್ ಮಾಡಿದ್ದೀವಿ. ಹಳೆ ಕಾಲದ್ದು ಬನ್ನಿ ಹೋಗ್ಬಿಟ್ಟು ತಿನ್ಕೊಂಬೋಣ. ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ, ಸಿಕ್ಕಾಬಟ್ಟೆ ಸಮಾಧಾನ ಆಯಿತು ಗೈಸ್. ಟೇಸ್ಟ್ ವೈಸು ಚೆನ್ನಾಗಿತ್ತು. ಕ್ವಾಂಟಿಟಿನೂ ನೋಡೋದ್ರಲ್ಲ ನೀವು, ಬರೀ 100 ರೂಪಾಯಿ ಗೈಸ್, ಬರೀ 100 ರೂಪಾಯಿ. 4 ಬಜ್ಜಿ ಒಬ್ಬರೊಬ್ರು ತಿಂದಿದ್ದೀವಿ. 4 ಬಜ್ಜಿ, ಸೊ 8 ಬಜ್ಜಿ ಆಯಿತು. ಚಿತ್ರಾನ್ನ 100 ರೂಪಾಯಿ, ಕ್ರೇಜಿ. ಸೊ ಇದೇ ಜಾಗ ಅದು. ಇದು ಎಲ್ಲಿ ಅಂದರೆ ಗಣಸಿ ಸರ್ಕಲ್ ಅನ್ಕೋತೀನಿ. ಓಕೆ ಸೊ ಗೈಸ್, ಈಗ ನಾವು ಹೊರಟಿದ್ದೀವಿ. ಆ್ಯಕ್ಚುಲಿ ಒಂಚೂರು ಕೆಲಸ ಇತ್ತು, ಓಕೆನಾ. ಸೊ ಆ ಕೆಲಸನ ಮುಗಿಸ್ಕೊಂಡು ಪಟ್ ಅಂತ ಹೊರಡ್ತಾ ಇದ್ದೀವಿ ನಮ್ಮ ತಿಪ್ಟೂರ್ ಕಡೆಗೆ. ನನ್ನ ಆಸೆ ಒಂದೇ. ಏನ್ಬ್ರೋ ಇದು? ಅಣ್ಣ ಹಿಂಗೆ ಲೆಫ್ಟ್ ರೈಟ್ ಹೊಡಿತಾನೆ. ನಾನ್ ಕನ್ಫ್ಯೂಸ್ ಆಗ್ಬಿಟ್ಟೆ, ಅಣ್ಣ ಎಲ್ಗೋಯ್ತವನೆ ಅಂತ. ಇಷ್ಟಾಗ್ಲೂ ಐತೆ ರೋಡೇ ಕಾಣಿದಷ್ಟು. ಇವ್ನು ಹಿಂಗ್ ಹೊಡಿತ ಫುಲ್. ನಾವ್ ಹಿಂದೆ ಇರ್ಬೇಕಾದ್ರೆ ನಮಗ್ ಕನ್ಫ್ಯೂಸ್. ನಮ್ಗೆ ರೋಡ್ ದೇವರನ್ನೇ ಕಾಣ್ತಾರೆ, ಅಷ್ಟು ಉದ್ದ ಆಯ್ತದು. ಅವ್ನು ಇಲ್ಲಿ ರೈಟ್ ಹೊಡೆದು ಫುಲ್ ಈ ರೈಟ್ ಎಂಡ್ ಅಲ್ಲಿ ಇದ್ದಾಗ ಇಲ್ಲಿ ಕ್ಲಿಯರ್ ಅಂದ್ರೆ ಜಾಗ ಕಾಣುತ್ತೆ ನಮ್ಗೆ. ಅಲ್ಲಿವರೆಗೂ ಹಿಂದ್ಗಡೆ ಅದು ಫುಲ್ ಲೆಫ್ಟ್ ಅಲ್ಲೇ ಇರುತ್ತೆ. ಏನ್ ಗೊತ್ತಾ, ತಿಪ್ಟೂರಿಗೆ ಬಂದಾಗೆಲ್ಲ ಪ್ರತಿ ಸರಿನೂ ನಾವು ನಮ್ಮ ಅಜ್ಜನವರು ಇದ್ದಾಗ, ಮೋಸ್ಟ್ಲಿ ಇವತ್ತು ಅಜ್ಜನವರು ಸಿಗೋದಿಲ್ಲ ನಮಗೆ ತಿಪ್ಟೂರಿಗೆ ಬಂದ್ರು. ಸೊ ಅವರಿಲ್ಲ ಊರಲ್ಲಿ. ಎವ್ರಿ ಟೈಮ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರ್ಬೋದು, ಈ ವ್ಲಾಗಲ್ಲಿ ನೋಡಿರ್ತಾರೆ, ಈ ಜಾಗಕ್ಕೆ ಬಂದ್ಬಿಟ್ಟು ಟೀ ಕುಡಿದು ಹೋಗ್ತಾ ಇದ್ವಿ ನಾವು. ಸೊ ಇವತ್ತು ನಾನು ಮತ್ತೆ ನಮ್ಮ ಲೋಕೇಶ್ ಬ್ರೋ ಬನ್ನಿ ಬ್ರೋ, ನಾನು ತೋರಿಸ್ತೀನಿ ಜಾಗ ಬಂದಿದ್ದೀನಿ. ಮುಂದೆ ಹೋಗ್ಬಿಟ್ಟು ಮತ್ತೆ ಯೂಟರ್ನ್ ಮಾಡ್ಕೊಂಡು ಬಂದ್ವಿ ಈ ಜಾಗಕ್ಕೋಸ್ಕರ. ವಾಪಸ್ಸು ಅದೇ ಜಾಗಕ್ಕೆ ಅದೇ ಟ್ರ್ಯಾಕ್ ಮೇಲೆ ಬಂದು ತಿಪ್ಟೂರ್ ಬಳಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿಂದ ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರನೇ ಅಷ್ಟೇ, ಫ್ರೆಂಡ್ ಮನೆ. ರಾಣಿಯುಲ್ಲದಾರ ಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ. ಏನು ಲೈನಾಗಿ ನಿಲ್ಸ್ಬಿಟ್ಟಿದ್ದಾರೆ. ಸೊ ಗೈಸ್ ಅದೇ ಮನೆ, ಅಲ್ಲಿ ನಾವು ಅಲ್ಲಿಗೆ ಹೋಗ್ಬೇಕು. ಅದಕ್ಕೆ ಇಲ್ಲೆಲ್ಲ ಪಾರ್ಕ್ ಮಾಡಿ ನಡ್ಕೊಂಡು ಶಿವನೇ ಸಂಬುಲಿಂಗ ಅಂತ ಹೋಗ್ತೀವಿ. ನಮಗಾಗಿಯೇ ಒಂದು ನೆರಳು ಇರುವಂತಹ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ ನೋಡಿ ಗೈಸ್. ಅಲ್ಲಿ ಎದುರುಗಡೆ ಕಾಣ್ತಿರೋದೆ ಮನೆ. ಬನ್ನಿ ಹೋಗೋಣ. ಹೋಗ್ಬಿಟ್ಟು
ಬರೋಣ. ಹಾಂ, ಹೊಟ್ಟೆ ಖಾಲಿ ಇದೆಯಾ? ಇಲ್ಲ, ಯಾಕೆ ಹೊಟ್ಟೆ ತುಂಬಿದೆ. ನಾವು ಊಟ ಮಾಡಕ್ಕೆ ಬಂದಿಲ್ಲ, ಗೃಹಪ್ರವೇಶಕ್ಕೆ ಬಂದಿರೋದು. ನೀವು ತಿನ್ನಕ್ಕೆ ಬಂದಿದ್ದೀರಾ? ಅದೇ ಕೇಳ್ತಿದ್ದೀನಿ. ತಮಾಷೆ ಹೇಳಿದ್ದು. ನಾನು ಮತ್ತು ನಮ್ಮ ಲೋಕೇಶ್ ಬ್ರೋ ಇಲ್ಲಿ ಆ್ಯಕ್ಚುಲಿ ನೋಡಿ ಒಂದು ಫನ್ನಿ ಇನ್ಸಿಡೆಂಟ್ ನಡೀತು. ಹೆಂಗೆ ಅಂದರೆ ಅದು ಆಫ್ ಮಾಡಿ ಹೇಳ್ತೀನಿ. ಇಲ್ಲ ಇವಾಗ ಗೇಸ್ ನೋಡಿ ಹಿಂಗೆ ನೋಡ್ಬಿಟ್ಟು ಓಕೆ ಸ್ವಿಚ್ ಹಾಕಿಲ್ಲ ಅಂತ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಗೇಸ್ ಸ್ವಿಚ್ ಆಯ್ತಾ ಇದೆ. ಅದು ಇವ್ರು ನೋಡಿದ್ರೆ ಅದಕ್ಕೆ ಅವ್ರಿಗೆ ಗೊತ್ತು. ನಾನು ದೇವ್ರ ಕಡೆ ಸ್ವಿಚ್ ಹಾಕಿಲ್ಲ ಅಂತ ಅಂದ್ಕೊಂಡು ಆರಾಮಾಗಿದ್ದೀನಿ. ಅಜೀಬ್ ಆಗ್ಬಿಡ್ತು. ಏನು ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಗೇಮ್ ಆಡಿ ನೋಡಿ ಗೈಸ್, ನಮ್ಮ ವೀಸ್ ಬ್ರೋ ಕೊನೆಗೂ ನಮ್ಮ ಕೈಗೆ ಸಿಕ್ಕಿದ್ದಾರೆ. ಹೇಳ್ರಿ ಬ್ರೋ, ಏನು ಹಂಗೆ ತಿರ್ಕೊಂಡು ಏನು ಯೂಟ್ಯೂಬ್ ಮಾಡೋದು ಬಿಟ್ಬಿಟ್ರಿ ಅಂತ ಅಂದ್ಬಿಟ್ಟು ಬೆಲೆ ಇಲ್ವಾ? ಏನಕ್ಕೆ ಯಾಕೆ ಬಿಟ್ರಿ ಹೇಳೋಣ? ಹಿಂಗೆ ಮನೆ ಕಟ್ತಿದ್ದೀವಲ್ಲ ಚಿಕ್ಕದಂತ ಬಿಸಿ ಆಗ್ಬಿಟ್ಟಿದ್ದಾರೆ. ಮನೆ ಟೂರ್ ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ವೀಸ್ ಬ್ರೋ. ಹೋಮ್ ಟೂರ್. ಸೊ ಇದೆಲ್ಲ ಓಪನ್ ಇದೆ, ಹುಷಾರಾಗಿ ಓಡಾಡ್ಬೇಕು. ಓ, ಗೋಡೌನ್ ಮಾಡಿದಾರಾ? ಹಂಗಾರೆ ಇವಾಗ ತೋರಿಸುವುದಿಲ್ಲ ಗೈಸ್. ನೀವು ನಿನ್ನೆ ಮಾಡ್ತೀರಾ ಮೈ ಹೋಮ್ ಟೂರ್, ಮೈ ಸ್ಟುಡಿಯೋ ಟೂರ್. ರಿಟರ್ನ್ ಸ್ಟುಡಿಯೋಗೆ ಅಂತ 2 ತಿಂಗಳಾದ್ಮೇಲೆ ಗೇಮಿಂಗ್ ರೂಮ್ ಇದು. ನಾನೊಬ್ಬ ನೋಡ್ಬಿಡ್ತೀನಿ. ಓಕೆ ಸಾಕು ಬ್ರೋ, ಅದಕ್ಕಿಂತ ಬೇಕಾ ಬ್ರೋ? ಎಸ್ ನೋಡಿ, ಎಸ್ ನಮ್ಮದು ಒಂದು ಆಸೆ ಇತ್ತು. ಇವಾಗ ನಮ್ಮ ಮನೆ ಆಲ್ರೆಡಿ ಕಟ್ಬಿಟ್ಟಿರೋದಕ್ಕೆ ಎಲ್ಲ ಕಡೆ ನೋಡ್ಕೊಂಡು ಕಾಲು ಹಾಕ್ಬೇಕು. ಎಲ್ಲೆಲ್ಲಿ ಮಿಸ್ ಆಗಿರೋ ಕಾಲು ಹಾಕಿದ್ರೆ ಟ್ರಾನ್ಸ್ಫರ್ ಆಗ್ಬಿಡ್ತೀವಿ ಗ್ರೌಂಡ್ ಫ್ಲೋರ್ಗೆ. ನಾವು ಹಂಗಿದೆ ಇಲ್ಲೆಲ್ಲ ಪರಿಸ್ಥಿತಿ. ಎನಿವೆ ಅದ್ಭುತ ನೋಡಿ ಗೈಸ್, ಇಲ್ಲಿ ಹುಣಸೆ ಮರ ಮೇಲೆ ದೆವ್ವ ಇರುತ್ತೆ ಅಂತ ಹೇಳ್ತಾರೆ ತಾನೆ? ನನಗೆ ಗೊತ್ತಿಲ್ಲ. ಏನು ಹೇಳ್ತಾರೆ ಗೊತ್ತಾ? ಗೊತ್ತಿಲ್ಲ ಅವ್ರು. ಫಸ್ಟ್ ಆಫ್ ಆಲ್ ಇದು ಹುಣಸೆ ಮರನ ಅಂತಾನೆ ಗೊತ್ತಿಲ್ಲ. ಹುಣಸೆ ಮರನ ಬ್ರೋ ಇದು ಅಂತ ಕೇಳ್ತಾವ್ರೆ. 100% ಬ್ರೋ. ಅಲ್ಲಿ ನೋಡಿ ಬ್ರೋ, ಅಲ್ಲಿ ನೋಡ್ರಿ, ಅಲ್ಲಿ ಎದುರುಗಡೆ ಹುಣಸೆ ಹಣ್ಣು ಕಾಣ್ತಾ ಇಲ್ವಾ? ವಾಟ್ ಈಸ್ ದಿಸ್ ಯು ಆರ್ ಟೆಲಿಂಗ್? ಅದು ಹುಣಸೆ ಹಣ್ಣು ಬ್ರೋ. ಇವರೆಲ್ಲ ಪ್ಯಾಕ್ಡ್ ಫುಡ್ ನೋಡಿ ಪ್ಯಾಕ್ ಆಗಿರೋ ಹುಣಸೆ ಹಣ್ಣು ನೋಡಿ ಹುಣಸೆ ಹಣ್ಣು ಮರದಲ್ಲಿ ಹೆಂಗಿರುತ್ತೆ, ಆ ಕಾಯಿ ಹೆಂಗಿರುತ್ತೆ ಗೊತ್ತೇ ಇಲ್ಲ. ಸೂಪರ್ ಬ್ರೋ, ಶಬಾಷ್. ನನ್ನ ಫ್ರೆಂಡ್ ಆಗಿದ್ದು ಚಿಗುರು ಬರುತ್ತೆ ಅಂತಾರಲ್ವಾ? ಹೌದಾ? ಹಾಂ, ಗೊತ್ತಿಲ್ಲ ಬ್ರೋ ನನಗೆ. ತಿಪ್ಟೂರು ಸಿಕ್ಕಾಬಟ್ಟೆ ಸೆಕೆ ಇಳಿಸ್ತಾ ಇದೆ ನಮಗೆ. ಹ್ಯೂಮಿಡಿಟಿ ಲೆವೆಲು ಜಾಸ್ತಿನೇ ಆಗ್ಬಿಟ್ಟಿದೆ. ಅದು ಕಾರಣ ಆ ಸೈಡ್ಗೆ ವಾಲಿಸಿ ಸ್ಟಾಪ್ ಮಾಡಿದ್ದೀನಿ. ಕಾಲು ಸಿಗಾಕೊಟ್ಟು ಬ್ರೋ. ನಮ್ಮ ಕಾಲು ಸ್ವಲ್ಪ ಉದ್ದ ಬ್ರೋ. ನಿಮ್ಮ ಕಾಲ್ಗೂ ನಮ್ಮ ಕಾಲ್ಗೂ ಒಂದೇನಾ ಬ್ರೋ? ಸ್ಟೇರಿಂಗ್ ಮಧ್ಯೆ ಸಿಗಾಕೊಟ್ಬಿಡ್ತು. ತಂಪಾದವು ಎಲ್ಲ ಬೆಳೆದ್ಬಿಟ್ಟು ನೋಡ್ಬಿಡು. ಟೀ ಶರ್ಟ್ ಎಲ್ಲ ಹಿಂಗೆ ಆಗ್ಬಿಡ್ತು. ಹಿಂಗಾದ್ರೆ ಹೆಂಗೆ ಬಂತು ಮಳೆ, ಅದ್ರ ಜೊತೆಗೆ ಒಲವಿನ ಉಡುಗೊರೆ ಕೊಡಲೇ ಬರ್ತಾ ಇದೆ. ಮಳೆ ಜೋರಾಯ್ತು ಬ್ರೋ. ದಪ್ಪ ಗೈಸ್. ನಾವು ಹೋಗ್ಬಿಟ್ಟು ನೇಚರ್ ಕಾಲ್ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ನಾವಿದ್ದಾಗ ಇಲ್ಲಿ ಬಂದಿಲ್ಲ. ನಾವೇ ಲತ್ತೇನ ಬ್ರೋ ಏನಾದ್ರು ಮಳೆಗೆ? ಲಿಟ್ರಲಿ ಇಲ್ಲೇ ಮನೆ ಇರೋದು. ಬಂದಿದ್ದೀವಿ, ಮಳೆ ಇಲ್ಲ ನೋಡ್ರಿ. ಇವಾಗ ಹೆಂಗ್ ಬೀಳ್ತಾ ಇದೆ ದಪ್ಪನಿ. ನನಗಾದ್ರೆ ಬೇರೆ ಆಪ್ಷನ್ ಇಲ್ಲ, ಓಕೆನಾ? ನಾನೇ ಓಡಿಸ್ಬೇಕು ಕಾರಣ. ಆ್ಯಂಡ್ ಇಂಥ ಒಂದು ರೊಮ್ಯಾಂಟಿಕ್ ಸಾಂಗಲ್ಲಿ, ಈ ಮಳೆನಲ್ಲಿ, ರೊಮ್ಯಾಂಟಿಕ್ ವೆದರಲ್ಲಿ ಬೇರೆ ಆಪ್ಷನ್ ಇಲ್ಲ. ಯಾವ ಹುಡುಗಿನ ಕೂತ್ಕೊಂಡು ಹೋಗೋಕ್ಕಾಗಲ್ಲ. ನಿಮಗೆಲ್ಲೂ ಚುಚ್ತಾ ಇಲ್ವಾ ಬ್ರೋ? ಈ ಜಾಗದಲ್ಲಿ ಬೇರೆ ಯಾರಾದ್ರೂ ಇರ್ಬೇಕಾಗಿತ್ತು ಅಂತ? ಅಂದರೆ ನಿಮ್ಮ ವೈಫು ಬೇರೆ ಯಾರಾದ್ರೂ ಹೋದ್ರೆ ಆ ಥರ ಇರಲಿಲ್ಲ. ನನಗೆ ಭಯ ಮಿಸ್ ಆಗಿ ಇವ್ರ ವೈಫ್ ಏನಾದ್ರು ಬ್ಲಾಗ್ ನೋಡಿ ಏನು ವಾಟ್ ಡ್ಯೂ ಮೀನ್ ಬೈ ಬೇರೆ ಯಾರಾದರೂ ಐ ಆಮ್ ಹಿಯರ್ ಅಂತ ಆಮೇಲೆ ನನ್ನ ಮೇಲೆ ಸಿಟ್ ಮಾಡ್ಕೊಂಡ್ರೆ ಹಂಗೆ ಹೇಳಿಲ್ಲ. ಈ KGK ಬದಲು ನನ್ನ ವೈಫ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತಾ ಇಲ್ವಾ ನಿಮಗೆ? ಇಲ್ಲ, ಅದು ಫೀಲ್ ಬೇರೆ, ಇದು ಫೀಲ್ ಬೇರೆ. ಇವಾಗ ಬಿಡಿ, ಮಳೆ ನಾರ್ಮಲ್ ಮಳೆ ಅಲ್ಲ ಇವಾಗ. ಇಲ್ಲ ಬ್ರೋ, ಇದು ರೊಮ್ಯಾಂಟಿಕ್ ಮಳೆನೇ ಬ್ರೋ. ಒಲವಿನ ಉಡುಗೊರೆ ಬರ್ತಾ ಇದೆ ಬ್ರೋ ಗ್ಯಾಪಲ್ಲಿ. ಕೆಲವೊಂದು ಕರೆಕ್ಟ್. ಓಕೆ, ಇದು ಹೇಳ್ಬಿಟ್ಟು ಬಚಾವಾದ್ರಿ. ಎನಿವೆ ಅಡ್ಡ ಎಂಡಾದ್ರೂ ಇದು ಹೇಳಿದ್ರ ಬಚಾವ. ಇಲ್ಲ ಅಂದಿದ್ರೆ ನೆನ್ಸ್ಕೊಂಡು ನೆನಪಾಯ್ತು ಅನ್ಸುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಅವ್ರಿಗೆ. ಒಂದಿಷ್ಟು ಕೆಲಸ ಇತ್ತು. ಸೊ ನನ್ನ PC ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಇಲ್ಲಿ ನೆನಪಿರ್ಬೋದು. ಅದರದೊಂದು ಆಕ್ಸೆಸರಿ ನನ್ನ ಹತ್ರ ಉಳ್ಕೊಂಡ್ಬಿಟ್ಟಿತ್ತು. ಅದು ವಾಪಸ್ ಕೊಡಬೇಕಿತ್ತು. ಸೊ ಅದಕ್ಕೆ ಅದನ್ನು ಕೊಟ್ಬಿಟ್ಟು ಬರೋಣ ಅಂತ ಬಂದು ಅದನ್ನು ಕೊಟ್ಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಊಟಕ್ಕೆ. ನಾನು ಹೇಳಿಲ್ವ ನಿಮಗೆ, ನಾನು ಲತ್ತೇನೋ ನಮ್ಮ ಲೋಕೇಶ್ ಬ್ರೋ ಲತ್ತೇನೋ ಗೊತ್ತಿಲ್ಲ. ಆವಾಗಲೇ ಇಲ್ಲೇ ಹೇಗೆ ಮಳೆ ಹುಯ್ತಾ ಇತ್ತು, ಈಗ ಫುಲ್ ಬಿಸಿಲು ಕೆಡುಕೊಂಡು ಬರ್ತಾ ಇದೆ. ಸೊ ವಾಪಸ್ಸು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ತಿಂಡಿ ಲೇಟಾಗಿ ತಿಂದಿದ್ದಲ್ವ, ಅಷ್ಟೊಂದೇನು ಹಸಿವಿಲ್ಲ. ಬಟ್ ಊಟ ಮಾಡಿದೆ ನಾವು ಕಾಲೇಜ್ ದೂರ ಬಂದ್ಬಿಟ್ಟು ಲೈಟಾಗಿ ಒಂದಿಷ್ಟು ತೊಗೊಂಡು ಹೊಟ್ಬಿಡ್ತೀವಿ. ಆದರೂ ಗೊತ್ತಾಗೋಯ್ತು ಬರೋ ಬಿಸಿಲು ಲತ್ತೆಗಳು. ಪಟ್ಟಂತ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಈಗ ನಾವು ನಮ್ಮ ಮನೆ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ.
ಆಮೇಲೆ ಎಲ್ಲೋ ಬ್ರೇಕ್ ಹಾಕ್ಬೇಕಂದ್ರೆ ನಮ್ಮ ಲೋಕೇಶ್ ಬ್ರೋಗೆ ಆಫೀಸ್ ಮೀಟಿಂಗ್ ಇದೆಯಂತೆ. ಸೊ ಅದಕ್ಕೆಲ್ಲರೂ ಒಂದು ಕಡೆ ಬ್ರೇಕ್ ಹಾಕಬೇಕು. ನಾವಿಲ್ಲಿ ಕ್ರಾಸಿಂಗಲ್ಲಿ ಸ್ಟಾಪ್ ಹಾಕಿದ್ದೀವಿ. ಅಂದರೆ ಸ್ಟಾಪ್ ನಾವು ಹಾಕಿಲ್ಲ, ಅವರೇ ಹಾಕಿದ್ದಾರೆ. ಸ್ಟಾಪ್ ಮಾಡ್ಬೇಕು, ನೀವು ವಿಧಿ ಇಲ್ಲ ನಿಮಗೆ ಅಂತ. ನೋಡಿದ್ರೆ 2 ಟ್ರೈನ್ ಹೋಗ್ತಾ ಇದೆ. 2 ಟ್ರೈನ್ ಹೋಯ್ತು. ಹೋಪ್ಫುಲಿ ಇವಾಗ ತೆಗಿಬೇಕು. ನೋಡಿದ್ರೆ ಇನ್ನೂ ತೆಗ್ದಿಲ್ಲ. ಯಾವಾಗ ತೆಗಿತಾರೆ ಗೊತ್ತಿಲ್ಲ. ಇಲ್ಲಿ ಬಂದರೆ ಇದೊಂದು ಗುರು ತಿಪ್ಟೂರಲ್ಲಿ ಒಂದೊಂದ್ಸರಿ 2 ಟ್ರೈನ್ ಹಾಕ್ಬಿಟ್ಟು ಇಟ್ಬಿಡ್ತಾರೆ. ಆಗ್ಲಿಂದ ನಿಂತಿದೆ ಸುಮ್ಮನೆ. ಹಿಂದೆ ಎಷ್ಟು ತನಕ ಜಾಮ್ ಆಗಿದೆ, ಫುಲ್ ಟರ್ನಿಂಗ್ವರೆಗೂ ಜಾಮ್ ಆಗಿದೆ. ಓ ಮೈ ಗಾಡ್, ಯಾವಾಗ ಓಪನ್ ಮಾಡ್ತಾರೆ? ಇನ್ನೂ ಒಂದು ಟ್ರೈನ್ ಬರುತ್ತೆ ಅಂತ ಏನಾದ್ರು ಕಾಯಿಸಿದ್ರೆ ಮನ್ಸಿಗೆ ನೋವಾಗುತ್ತೆ. ಫೈನಲಿ ಬಿಟ್ರು ಗೈಸ್. ಇನ್ನೊಂದು ಟ್ರೈನಿಗೆ ಸ್ಟಾಪ್ ಮಾಡಿಲ್ಲ. ಇನ್ನೊಂದು ಟ್ರೈನಿಗೆ ಏನೋ ಸ್ಟಾಪ್ ಮಾಡಿದ್ರು ಅಂದರೆ ಬರುತ್ತೆ ಅಂತ. ನಾವು ಬೇರೆ ದಾರಿ ಹುಡುಕ್ಬೇಕಾಗಿತ್ತು. ಯಾಕೆ ಹೇಳಿ, ಅಲ್ಲಿ ಕಾಣ್ತಿದೆ ನೋಡಿ, ಅಲ್ಲಿ 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 ಅದು ಬೇರೆ ದಾರಿ. ವಾಪಸ್ ಹೋಗ್ಬೇಕು. ಈ ಹುಡುಗಿ ಆಲ್ಮೋಸ್ಟ್ ಬಿದ್ದಿದ್ದು ಬ್ರೋ. ನಾನು ಇಳಿಸಿದ್ನಲ್ಲ, ಇಲ್ಲಿ ಆ್ಯಕ್ಚುಲಿ ಒಂದು ಗುಂಡಿ ಇದೆ. ಆ್ಯಕ್ಚುಲಿ ನಾನು ಇಳಿಸ್ದೆ ಆಗಲೇ ಕಾರ್ನ. ಆಲ್ಮೋಸ್ಟ್ ಇನ್ನೇನು ಬೀಳ್ಬೇಕಾ ಹುಡುಗಿ, ಅಷ್ಟು ಅನ್ಬ್ಯಾಲೆನ್ಸ್ ಆಯಿತು. ನಮ್ಮ ಲೋಕೇಶ್ ನೋಡಿ ಗೈಸ್, ಎಂಥ ಸ್ಟುಡಿಯೋ ಸ್ಟೆಪ್ ಥರ ಮಾಡ್ಕೊಂಡವ್ರೆ. ಇಲ್ಲೇನೋ ಡೆಕೋರೇಷನ್ ಏನೇನೋ ಮಾಡಿಟ್ಟವ್ರೆ. ಇಲ್ಲಿ ಬಂದುಬಿಟ್ಟು ಕೆಲಸ ಮಾಡ್ತೀನಿ ಅಂತ ಕೂತವ್ರೆ. ಬರಬೇಕಾ ಗೈಸ್? ಏನೋ ತೋರ್ಸಕ್ಕೆ ಕರೀತವ್ರೆ ಗೈಸ್. ಏನು ತೋರ್ಸಕ್ಕೆ? ಯಾರು ಬೇಕು, ಯಾರು ನೋಡಿ ಪರವಾಗಿಲ್ಲ. ಸರಿ ನೋಡಿ ಗೈಸ್, ಇಲ್ಲಿ ಬಂದ್ಬಿಟ್ಟು ಮೀಟಿಂಗ್ ಎಲ್ಲ ಮಾಡ್ತಾರೆ KGK. ಸೊ ಎನಿವೆ, ಒಳ್ಳೆ ಮಳೆ ಬರ್ತಾ ಇದೆ ಇವಾಗ ನೋಡಿ. ಬಂದ್ಬಿಟ್ಟು ಇಲ್ಲಿ ನಿಲ್ಸಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಸಿಕ್ಕಾಪಟ್ಟೆ ಮಳೆ. ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಅದಾದಮೇಲೆ ನಾವು ಹೊರಡುತ್ತೇವೆ ಮೀಟಿಂಗ್ ಮುಗಿದ್ಮೇಲೆ. ಗೈಸ್ ಕೇಳಿಸ್ತಿದ್ಯಾ ನಿಮಗೆ? ಯಾವ ಲೆವೆಲಿಗೆ ಗುಡುಗು ಬರ್ತಾ ಇದೆ ಅಂದರೆ ಆ ಲೆವೆಲಿಗೆ ಗುಡುಗ್ತಾ ಇದೆ. ಆ್ಯಂಡ್ ನಾನು ಕಾರ್ ಒಳಗೆ ಬಂದೆ. ನನಗೆ ಯಾಕೋ ಸಿಕ್ಕಾಪಟ್ಟೆ ನಿದ್ದೆ ಹಿಡಿತಾ ಇದೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮಲಗಿರ್ತೀನಿ, ನೀವು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಲ್ಲಿ ಚಾರ್ಜ್ಗೆ ಹಾಕ್ಕೊಂಡಿದ್ದಾರೆ. ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಅದು ಯಾವ ಲೆವೆಲ್ಗೆ ಅಂದರೆ ಗುಡುಗು ಬರ್ತಾ ಇರೋದು ಕಾರೇ ವೈಬ್ರೇಟ್ ಆಗಿಬಿಟ್ಟು ಎದ್ದಿದ್ದು ನಾನು. ಆ ಲೆವೆಲಿಗೆ ಇಂಟೆನ್ಸ್ ಆಗಿ ಗುಡುಗು ಸಿಡ್ಲು ಇಲ್ಲಿ. ಆ ಲೆವೆಲಿಗೆ ಮಳೆ ಕೂಡ ಬರ್ತಾ ಇದೆ. ಸೊ ಒಂದು ಚಿಕ್ಕದಾಗ ಒಂದು ನ್ಯಾಪ್ ಹಾಕೊಂಡ್ಬಿಡ್ತೀನಿ, ಆಮೇಲೆ ಸರಿ ಆಗುತ್ತೆ. ಒಂದು ನಿದ್ದೆ ಆಯಿತು ಒಂದು ರೌಂಡು. ನಮ್ಮ ಲೋಕೇಶ್ ಬ್ರೋದು ಅವ್ರ ಮೀಟಿಂಗ್ ಮುಗೀತು. ಬ್ರೋ ಹೋಗ್ಬೋದಾ ಬ್ರೋ? ಎಸ್ ಬ್ರೋ, ಲೆಟ್ಸ್ ಗೋ. ಬ್ರೋ ಎಲ್ಲ ಇವಾಗ ಇದನ್ನ ಓಪನ್ ಮಾಡೋಣ. ಏನ್ ಬ್ರೋ ಇದು?